ಏಯ್ ಎಲ್ಲ ಹೋಗ್ತಾ ಇದೆಯಾ ಕೆಲಸನ? ಹ್ಞೂ ಮಚ್ಚ, ನಮ್ಮ ಮಾಮ ಬರೋಕೆ ಹೇಳಿದ್ರು, ಯಾವುದೋ ಒಳ್ಳೆ ಕೆಲಸ ಹೇಳಿದಾರಂತೆ, ಅಲ್ಲೇ ಹೋಗ್ತಾ ಇದ್ದೀನಿ ಮಚ್ಚ. ಬರೋದು? ನಾನು ಬರೋದು 8-8:15 ಆಗುತ್ತೆ. ಇಲ್ಲ, ನನಗೆ ಯಾವುದೋ ಒಂದು ಅಮೌಂಟ್ ಹಾಕ್ಬೇಕಾಗಿತ್ತು, ಎಣ್ಣೆಗೆ ಏನಾದ್ರು ಹಾಕೋಣ ಅಂತ ಅಂದ್ಕೊಂಡೆ. ಸರಿ, ಸಂಜೆ ಬಂದ್ಮೇಲೆ ಸಿಗ್ತೀನಿ. ಯಾವಾಗಲೂ ಮಾಡಿ ಮೇಲೆ ಹಾಕ್ತೀವಲ್ಲ, ಅಲ್ಲೇ ಹಾಕೋಣ. ಮಾಡಿ ಗಿಡಿ ಎಲ್ಲ ಬೇಡ ಮಚ್ಚ, ಈ ಬಾರು ಬೇಡ. ಈ ನಮ್ಮ ಗಿರಿ ಇದಾನಲ್ಲ, ಗಿರಿ, ನಮ್ಮ ಗಿರಿ ಯಾವಾಗಲೂ ಹುಡುಗಿರ ಜೊತೆ ಹೋಗ್ತಾ ಇರ್ತಾನಲ್ಲ, ಎಲ್ಗಳು ಪಬ್ಬು. ಹಾಂ, ಅದೇ ಥರ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದ್ಕೊಂಡೆ. ನೀನು ನೋಡಿದ್ರೆ ಕೆಲಸ ಅಂತ ಇದೆಯಾ? ಕೆಲಸ ಬರೀ ಇಂಪಾರ್ಟೆಂಟ್ ಇತ್ತು. ಸರಿ, ನೀನು ಹೋಗಿರೋ, ಯಾವುದಾದ್ರೂ ಅಮೌಂಟ್ ಆದರೆ ಹೇಳ್ತೀನಿ. ಆದರೆ ಒಂದು ನಿಮಿಷ. ಹಲೋ ಮಮ್ಮ, ಈ ಬಸ್ ಸ್ಟ್ರೈಕ್ ಆಗ್ಬಿಟ್ಟು ಫುಲ್ ಟ್ರಾಫಿಕ್ ಆಗಿದೆ. ಅಯ್ಯ, ನಾನು ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ? 2 ದಿನ ಆಯಿತು ನಿನ್ನ ಕೆಲಸ ಕೊಡಿಸ್ತೀನಿ ಅಂತ ಜಾಸ್ತಿ ಆಡ್ತಾ ಇದೆಯಾ ನೋಡು. ಹಾಂ ಸರಿ, ಆಯಿತು, ಪರವಾಗಿಲ್ಲ. ಹಾಂ, ಭಾರಿ ದೊಡ್ಡ ಕೆಲಸ ಅಂತ ಇದು. ಮಚ್ಚ, ನೀನು ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಒಳ್ಳೆ ಬಟ್ಟೆ ಹಾಕ್ಕೊಂಡು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬರ್ತೀನಿ ಕಣ. ಕಾಸ್ಟ್ಯೂಮಾ? ಹ್ಞೂ ಕಣೋ, ಪಬ್ಗೆ ಹೋಗ್ತಾ ಇದ್ದೀವಲ್ಲ, ಇನ್ನೇನು ಒಳ್ಳೊಳ್ಳೆ ಫಿಗರ್ಸ್ ಬಂದಿರ್ತಾರೆ ಗೊತ್ತಾ, ಸಖತ್ತಾಗಿ ಕಾಣಿಸೋದು ಬೇಡವಾ? ಈ ಟೈಮಲ್ಲಿ ಪಬ್ಗ ಮಾಡಿ ಮೇಲೆ ಇಬ್ಬರು ಒಂದೊಂದು ಕ್ವಾರ್ಟರ್ ಹಾಕ್ಕೊಂಡು ಅದೇನು ಅಂತ ಪ್ಲ್ಯಾನ್ ಮಾಡೋಣ. ಮತ್ತು ದೊಡ್ಡ ಅಮೌಂಟ್ ಒಂದೇ ಬರುತ್ತೆ. ಇಲ್ಲ, ನನಗೊಂಚೂರು ಕೆಲಸ ಇದೆ, ನಾನು ಸಂಜೆ ಮೇಲೆ ಸಿಗ್ತೀನಿ ಮಗ. ಏಯ್ ಮಚ್ಚ, ತಲೆ ಕೆಡ್ಸ್ಕೊಬೇಡ, ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಇದ್ರೆ ಹೇಳ್ತೀನಿ, ಇಬ್ಬರು ಸೇರ್ಕೊಂಬೇಡ. ಸರಿ, ಬರಲಾ? ಕೆಲ್ಸಕ್ಕೆ ಹೋಗ್ತಾನಂತ ಕೆಲಸಕ್ಕೆ. ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್.